ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀವಿ. 2 ವೈರ್ ಏನು ನೀವು ಹೇಳಿದ್ರಲ್ವಾ, ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚಿನ್ನಪ್ಪ. ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗಬೇಕಂತ ಹೇಳಿದ್ರು. ನಾನು ಅವಾಗ ಚುನ್ನಪ್ಪರವರಿಗೆ ಹೇಳಿದ್ದೀನಿ, ಗುರುಜಿರು ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯರಿ, ಅಷ್ಟೆಲ್ಲ ಬ್ರಿಡ್ಜ್ಗಳಿರ್ತವೆ, ಪ್ರತಿಯೊಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಇರ್ತಾವೆ, ಹೆಂಗ್ ಮಾಡೋದಂತ. ಅವರು ಚುನ್ನಪ್ಪರವರು ನನಗೆ ಹೇಳಿದ್ರು, ಸರ್ ನೀವು ಮನಸ್ಸು ಮಾಡ್ರಿ, ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸಿ ಅಂತ ಹೇಳಿದ್ರು. 1 ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ. ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ. ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ, ಅವರೇನು ಹೇಳ್ತಾ ಇದ್ರಂದ್ರೆ, ಈ ಡಿಜಿಟಲೀಕರಣ ಮಾಡ್ತಾರಲ್ವಾ, ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ. ನಾನು ಇಂಜಿನಿಯರ್, ಆದ್ರೆ ಚುನ್ನಪ್ಪ ಅವರನ್ನು ಕೇಳಿದ್ದೆ ನಾನು, ಹೆಂಗ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದ್ದೆ. ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ರು. ಹಂಗ ಒಂದು ವೈರ್ ಇರುತ್ತೆ, ಅದನ್ನ ಹಿಂಗ್ ತೆಗಿಬೇಕು, ಮತ್ತೆ ಹಂಗ್ ಕಟ್ ಮಾಡಬೇಕು, ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು. ನನಗೆ ಬರೀ ಹಿಂಗ ಅರ್ಥ ಆಯ್ತು ಅಷ್ಟೇ. ತೀರಾ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ. ಚುನ್ನಪ್ಪರವರು ಹೇಳಿದ್ರು, ಇವತ್ತನೇ ನೀವು ಒಂದು ಆದೇಶ ಹೊರಡಿಸಬೇಕು. ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಮೀಟರ್ ನಿಗಾ ಮಾಡ್ಲಿಕ್ಕೆ, ಅದರ ಮೇಲೆ ನಿಗಾ ಇಡಿಸ್ಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿತದಿಂದ ಒಬ್ಬ ಅಧಿಕಾರಿ ಇರ್ಬೇಕು, ಪೊಲೀಸ್ ಅಧಿಕಾರಿ ಒಬ್ಬರು ಇರ್ಬೇಕು, ಜೊತೆನಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು. ಇಲ್ಲಿ ಮಠ ನಾವು ಆ ರೀತಿಯ ಆದೇಶವನ್ನು ಹೊರಡಿಸಲಿಲ್ಲ. ಚನ್ನಪ್ಪರವರೇ, ನೀವು ಹೇಳಿದ ನಂತರ 2 ತಾಸಲ್ಲಿ ಆದೇಶ ಮಾಡಿದ್ವಿ. ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ ಇರ್ಲಿಲ್ಲ ಗುರುಜಿ. ಇಲ್ಲ ಅಂದ್ರೆ ಈ ಸಮಸ್ಯೆ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ. ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ವಿ. ನನ್ನ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಎಲ್ಲ ಮುಖಂಡರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆಯನ್ನು ನಡೆಸ್ತೀನಿ. ಚುನ್ನಪ್ಪರವರು, ಮಿಸ್ಟರ್ ಚುನ್ನಪ್ಪಜಿ, ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ, ನಾನು ಬರ್ತೀನಿ. ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿ. ನಿಮ್ಮ ಪದಗಳೇನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ. ಆದ್ರೆ ರೈತರು ಬೀದಿ ಮೇಲೆ ಇರಬಾರ್ದು, ಅಷ್ಟೇ ನನ್ನ ಬೇಡಿಕೆ. ಒಂದ್ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಂ ಡಿ ಇದ್ದಾಗ ಒಂದ್ ದೊಡ್ಡ ಹೋರಾಟ, ಕೇಳ್ರಿ ಬಹಳ ಇಂಪಾರ್ಟೆಂಟ್. 10,000 ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು. ಜೊತೆಯಲ್ಲಿ ದೊಡ್ಡ ಪಾತ್ರೆಗಳನ್ನು ಹಿಂದಿನ ಟ್ರ್ಯಾಕ್ಟರ್ ಇಂದ ತೆಗಿತಾ ಇದ್ರು, ದೊಡ್ಡ ಪಾತ್ರೆಗಳು. ನಾನು ನನ್ನ ಮನೆ ಹಿಂದೆ ಇತ್ತು, ಹೊರಗಡೆ ಬಂದೆ. ಏನ್ರಿ ಚುನ್ನಪ್ಪರವರೇ, ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರ್ಯಾಕ್ಟರ್ ಇಂದ ಅಂದ್ರೆ,
ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಆವಾಗ ರೈತರಿಗೆ ಬರೇ 5 ತಾಸು ಕರೆಂಟ್ 3 ತಾಸು ಕರೆಂಟ್ ಕೊಡ್ತಾ ಇದ್ದೀವಿ. ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದೇ ದಿವಸ ನಾವು 10 ತಾಸಿಗೆ ಇನ್ಕ್ರೀಸ್ ಮಾಡಿದ್ವಿ. ಆ ಪಲಾವ್ ಕಡೆ ನಾನು ಮಾಡ್ತೀನಿ. ಹಂಗ ನಮ್ಮ ಎಲ್ಲರ ಅನುಬಂಧ ಇದ್ದಾಗ, ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನು ಇಲ್ಲಿ ಬಂದ ನಂತರ ಆಗಬಾರ್ದು. ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ. ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಎಷ್ಟು ಸತಿ ಹೇಳಿದ್ರು ಅಷ್ಟು ಸತಿ ಗುರೂಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ದೇನೆ ಇಲ್ಲ. ನಿಮ್ಮ ಪರವಾಗಿ